ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಹುಣಸಗಿ ತಾಲೂಕಿನಲ್ಲಿ ಇಂದು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಸಸಿ ನೆಡುವ ಮುಖೇನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರಭುಗೌಡ ಪೋತರೆಡ್ಡಿ, ಗೌರವಾಧ್ಯಕ್ಷರಾದ ನೀಲಕಂಠ ಚಿಂಚೋಳಿ, ಸಂಘಟನೆಯ ಸದಸ್ಯರಾದ ಸಿದ್ದಾರೂಢ ನೂಲಿನ, ಸಂಗನಪ್ಪ ಯೋಗಿ, ರಾಜು ಮಲಗಲ್ದಿನ್ನಿ, ರುದ್ರು ಪಡಶೆಟ್ಟಿ, ರಾಜು ದೇಸಾಯಿ, ಮಲ್ಲಿಕಾರ್ಜುನ ಸೇವಟಿ, ಶಿವರಾಜ್ ಕುಂಬಾರ, ಮಂಜುನಾಥ ನೂಲಿನ ರಾಮು ರಾಠೋಡ್ ಹಾಗೂ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ಯಾದಗಿರಿ ಜಿಲ್ಲಾ ಹಣಮಂತದೊರೆ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅಂತೇಳಿ ಜೂನ್ 5ರಂದು ನಿರ್ಣಯ ಮಾಡ್ತಾರೆ. ಅದರ ಒಂದು ಸೇವೆ ನೆನಪಿಗೆ ಪ್ರತಿ ವರ್ಷ ಜೂನ್ 5ಕ್ಕೆ ನಾವು ಪರಿಸರ ದಿನಾಚರಣೆ ಆಚರಣೆ ಮಾಡ್ತೀವಿ. ಅದು 1973ರಿಂದ ಪ್ರತಿ ವರ್ಷನೂ ಒಂದೊಂದು ಧ್ಯೇಯ ಇಟ್ಕೊಂಡು ಈ ಪರಿಸರ ದಿನಾಚರಣೆಯನ್ನು ಚೆನ್ನಾಗಿ ಆಚರಣೆ ಮಾಡ್ಕೊತ ಬಂತು. ಇದರ ಉದ್ದೇಶ ಏನಂತಂದರೆ, ಪರಿಸರ ಇದ್ರೇನೆ ನಾವೆಲ್ಲ ನೀವು ಬದುಕೋದು ಅನ್ನೋದು. ಯಾಕಂದ್ರೆ ಇದು ಪರಿಸರ ಪ್ರಾಮುಖ್ಯತೆ ಎಷ್ಟೈತೆ ಅನ್ನೋದು ನಮ್ಮ ಕೊರೋನಾ ಟೈಮ್ದಾಗ ಗೊತ್ತಾಯಿತು. ನಮ್ಮ ಹತ್ರ ದುಡ್ಡಿತ್ತು, ಸಂಪತ್ತಿತ್ತು, ಎಲ್ಲ ಇತ್ತು. ಆದರೆ ಅವಾಗ ಉಸಿರಾಡೋಕೆ ಎಷ್ಟೋ ಕಷ್ಟಪಟ್ಟು ಜನ ಸತ್ತೋದ್ರು. ಈ ಒಂದು ಕಾರ್ಯಕ್ರಮದ ಭಾಳ ವಿಚಾರವಾಗಿ ಬಂದಂಥವ್ರು ಮಾತಾಡೋದು. ಈ ಪರಿಸರ ಏನಾಗಿರ್ತದೆ ಅಂದ್ರೆ, ಅದಕ್ಕೆ ದೇಣಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಹನಗಳ ಸಂಖ್ಯೆ ಅವ ಬಿಡ್ತಕ್ಕಂಥ ಅವೆಯಿಂದ ಪರಿಸರ ಕೆಡುವುದರಿಂದ ಬೆಸ ಸಂಖ್ಯೆ ಮತ್ತು ಗರಿ ಸಂಖ್ಯೆಯಲ್ಲಿ ವಾಹನಗಳು ಚಲಾಯಿಸಿದ್ರೆ ಅವಕಾಶ ಕೊಟ್ಟರು. ಎಲ್ಲ ವಾಹನಗಳು ಚಲಾಯಿಸಿದ್ರೆ ಹೊಲಸು ಮಾಡ್ತಾರೆ, ಪರಿಸರವನ್ನು ಹದಗೆಡಿಸ್ತಾರೆ ಅಂತೇಳಿ ಈ ಪರಿಸರವನ್ನು ನಾವು ಎಂದೋ ದಿನ ವಿಶ್ವ ಆಚರಣೆ ಮಾಡಿದ್ರೆ ಆಗಲಿಲ್ಲ. ಇದರ ಕುರಿತು ಸ್ವತಃ ನಮ್ಮಲ್ಲಿ ಪ್ರಶ್ನೆ ಬರಬೇಕು. ನಾವು ಬೆಳೆದಂತೆ ಇದರ ಬದಲ ಕಾಳಜಿ ವಹಿಸಿದ್ರೆ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಸಕ್ಸಸ್ಫುಲ್ ಆಗ್ತದೆ ಅಂತೇಳಿ ಅನ್ನಿಸ್ತದೆ. ಇಂಥ ಒಂದು ಕಾರ್ಯಕ್ರಮಗಳನ್ನು ನೀವು ಭಾಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದರಿಂದ ಭಾಳಷ್ಟು ನಮ್ಮ ಶಾಲೆ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ನಡೆಸುತ್ತೀವಿ ಅಂತೇಳಿ ನಮ್ಮ